ಬಂದಿದ್ದೇವೆ. ನನ್ನ ಪಾತ್ರ ರಾವಣ, ನನ್ನ ಪಾತ್ರ ಸೀತೆ. ಭವತೆ ಭಿಕ್ಷಾಂದೇವಿ, ಭವತೆ ಭಿಕ್ಷಾಂದೇವಿ, ಭವತೆ ಭಿಕ್ಷಾಂದೇವಿ. ಯಾರು ಬಂದಂತೆ ಆಯಿತಲ್ಲ, ಹೋಗಿ ನೋಡುತ್ತೀವಿ. ಓಹೋ, ಮಹರ್ಷಿಗಳು ಭಿಕ್ಷುಕರು ಭಿಕ್ಷಾಟನೆಗೆ ಬಂದಿರುವಂತೆ ಹೋಗಿ ಮಾತನಾಡಿಸುತ್ತೇವೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತು ನೆನಪಾಗುವುದಿದೆಯಲ್ಲ. ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಾಗಿ ವೇಷ ಬದಲಾಯಿಸಿಕೊಂಡು ಬರುತ್ತಾರಂತೆ. ಏನು ಮಾಡಲಿ? ಆದರೂ ಲಕ್ಷ್ಮಣನನ್ನ ರಕ್ಷಣೆಗಾಗಿ ಅಲ್ಲ, ಲಕ್ಷ್ಮಣ ರೇಖೆಯನ್ನು ಎಳೆದಿರುವುದು ಇರಲಿ. ರೇಖೆ ಒಳಗಡೆ ನಿಂತು ಮಾತನಾಡಿಸುತ್ತೇನೆ. ಪೂಜ್ಯರೇ, ವಂದನೆಗಳು. ತಾವು ಇಲ್ಲಿಗೆ ಬರಲು ಕಾರಣವೇನು? ನಮ್ಮ ಸೇವೆಯನ್ನು ನಾನು ಹೇಗೆ ಮಾಡಲಿ ದೇವ? ನಿಮ್ಮ ಮಾತಿಗೆ ವಂದನೆಗಳು. ನಾನು ಇಲ್ಲಿಯೇ ಹತ್ತಿರದ ವನದಲ್ಲಿ ವಾಸಿಸುತ್ತೇನೆ. ಪುನಸ್ತೆ ಮಹರ್ಷಿ. ಅಲ್ಲಿಯೇ ಇರುವಂತಹ ಗಂಧ ಕುಲಾದಿಗಳನ್ನು ತಿಂದು ನನ್ನ ಜೀವನ. ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡಿ ಬಂದಿರುವೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಹೇಗಾದರೂ ಮಾಡಿ ಈ ಸೀತೆಯನ್ನು ಅಪಹರಿಸಿಕೊಂಡು ಹೋಗಬೇಕು. ಪರಮ ಸುಂದರಿ ನನ್ನ ತಂಗಿ ಶೂರ್ಪಣಕಿಯ ಮೂಗನ್ನು ಕತ್ತರಿಸಿದನಲ್ಲ ಶ್ರೀರಾಮ. ನಾನು ಅವಳ ಅಣ್ಣ. ಅವಳ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಮೊದಲು ಇವಳಿಗೆ ವಿಶ್ವಾಸ ಮೂಡಿಸುತ್ತೇನೆ. ನಾನು ಭಿಕ್ಷುಕನೆಂದು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಆದರೆ ಇವಳ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆಯನ್ನು ಎಳೆದುಬಿಟ್ಟು ಹೋಗಿದ್ದಾನಲ್ಲ. ಇರಲಿ, ವಿಶ್ವಾಸ ಮಾಡಿದ ನಂತರ ನೋಡುತ್ತೇನೆ. ರೇಖೆಯನ್ನು ದಾಟಿ ಬರುವಂತೆ ಮಾಡುತ್ತೇನೆ. ಅಯ್ಯೋ ಪೂಜ್ಯರೇ, ಅಲ್ಲೇ ನಿಂತು ಬಿಟ್ಟಿರಲ್ಲ, ಒಳಗೆ ಬನ್ನಿ. ಇವನ ಮಾತನಾಡುವವರಿಗೆ ನೋಡಿದರೆ ಸಜ್ಜನತೆ ಕಾಣಿಸುತ್ತಾನೆ. ಏನು ಮಾಡಲಿ? ಇರಲಿ, ಇವರು ಕೋಪಗೊಳ್ಳುವ ಮೊದಲು ಭಿಕ್ಷೆಯನ್ನು ನೀಡುತ್ತೇನೆ. ಮಹರ್ಷಿಗಳೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಈ ನಮ್ಮ ತಾಯಿ ಅಷ್ಟು ದೂರದಲ್ಲಿ ನಿಂತು ಭಿಕ್ಷೆಯನ್ನು ನೀಡುತ್ತಿವೆ. ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಟು ಹೋಗುತ್ತೇನೆ. ಎಷ್ಟೊಂದು ಅಸಡ್ಡಿ ತೋರಿಸುವವರಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ನಾನು ಹೊರಡುತ್ತೇನೆ. ಅಯ್ಯೋ ಪೂಜ್ಯರೇ, ಕೋಪಗೊಳ್ಳಬೇಕು. ನಾನು ಸ್ತ್ರೀ ಸಹಜದಿಂದ ಹಾಗೆ ಹೇಳಿದೆ ಅಷ್ಟೇ. ಅಯ್ಯೋ, ಇದೆಂಥ ಸಂಕಟ. ಒಂದು ಕಡೆ ಲಕ್ಷ್ಮಣನನ್ನ ರಕ್ಷಣೆಗಾಗಿ ಎಳೆದಿರುವ ರೇಖೆ, ಇನ್ನೊಂದು ಕಡೆ ಮಹರ್ಷಿಗಳು ಕೋಪಗೊಳ್ಳುವ ಭಯ. ಏನು ಮಾಡಲಿ? ಆದರೂ ಏಕೋ ನನ್ನ ಹೃದಯ ವಿಚಿತ್ರವಾಗಿ ಢವ ಢವ ಎಂದು ಬಡಿದುಕೊಳ್ಳುತ್ತಿದೆ. ಇರಲಿ, ರೇಖೆಯನ್ನು ದಾಟಿ ಭಿಕ್ಷೆಯನ್ನು ನೀಡುತ್ತೇನೆ. ಪೂಜ್ಯರೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಹೀಗೆ ಬಾ ಮಾತೆ, ಹೀಗೆ ಬಾ. ಈಗೂ ಈ ಜೋಳಿಗೆಯಲ್ಲಿ ಭಿಕ್ಷೆಯನ್ನು ಹಾಕಿ. ಇದೇ ಸರಿಯಾದ ಸಮಯ. ರೊಟ್ಟಿ ಬಂದು ತುಪ್ಪಕ್ಕೆ ಜಾರಿ ಬಿತ್ತಂತಿದೆ. ಇದೇ ಸರಿಯಾದ ಸಮಯ. ಹೇಗಾದರೂ ಮಾಡಿ ಇವಳನ್ನು ಕೊಂಡೊಯ್ಯಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಇದೇ ಸರಿಯಾದ ಸಮಯ. ಬಾ ಸೀತೆ, ಬಾ. ಬಂದೆಯ ಸೀತೆ, ಬಾ. ನನ್ನ ಹೃದಯಕ್ಕೆ ಬಾ, ಪ್ರಾಣಕ್ಕೆ ಬಾ, ಸ್ವರ್ಣ ಲಂಕೆಗೆ ಬಾ. ನಿನ್ನ ಗಂಡ ರಾಮ ಮಾಯಾಜಿಂಕಿಗೆ ಸೋತು ಹೋದನಲ್ಲವೇ? ಮತ್ತು ಅವನ ತಮ್ಮ ಅಣ್ಣನನ್ನೇ ಅನುಸರಿಸಿದ. ನೀನು ಬಯಸಿದ್ದು ಇದೇ ಸ್ವರ್ಣವಲ್ಲವೇ? ನನ್ನ ಲಂಕೆಯಲ್ಲಿ ಅಂಕೆ ಇಲ್ಲದಷ್ಟು ಸ್ವರ್ಣವಿದೆ. ಬಾ ಸೋತೆ, ಬಾ. ನನ್ನ ಲಂಕೆಯಲ್ಲಿ ನೋಡು ಬಾ. ನನ್ನ ತಂಗಿ ನಿನ್ನನ್ನು ಕಾಯುವಳು. ಬಾ ಸೀತೆ, ಬಾ. ಏನು? ನೀನು ಲಂಕೆಯ ಅಧಿಪತಿಯೇ, ಶೂರ್ಪಣಕಿಯ ತಂಗಿಯೇ? ಬಿಡು ನನ್ನ ಕೈಯನ್ನು. ಹೇಗೆ ಹೀಗೆ ಸೆಳೆಯುತ್ತಿರುವೆ? ಬಿಡು ನನ್ನ ಕೈಯನ್ನು. ಏಳೆ ದುಷ್ಟವಳೆ, ಒಬ್ಬ ಸ್ತ್ರೀಯ ಶಾಪ ನಿನಗೆ ತಟ್ಟನೆ ಬಿಡುವುದಿಲ್ಲ. ಈ ವಿಷಯ ನನ್ನ ಪತಿ ರಾಮನಿಗೆ ತಿಳಿದರೆ ನಿನ್ನನ್ನು ಸರ್ವನಾಶವನ್ನಾಗಿ ಮಾಡುತ್ತಾನೆ. ಬಿಡು ನನ್ನ ಕೈಯನ್ನು, ಬಿಡು ನನ್ನ ಕೈಯನ್ನು. ನಿನ್ನ ತಂಗಿ ಮೂಗು ಕಿವಿಯನ್ನು ಕತ್ತರಿಸಿಕೊಂಡು